ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಐಸೋಮಾರ್ಫಿಕ್ ಗ್ರಾಫ್ಸ್ ನ ಹೇಗೆ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಸೊ ಐಸೋಮಾರ್ಫಿಕ್ ಗ್ರಾಫ್ ಕ್ವಶನ್ ಹೇಗಿರುತ್ತೆ, ಎರಡು ಗ್ರಾಫ್ ಗಳನ್ನ ಕೊಡ್ತಾರೆ, ಇವೆರಡನ್ನ ಕಂಪೇರ್ ಮಾಡಿ ಇವೆರಡು ಐಸೋಮಾರ್ಫಿಕ್ ಗ್ರಾಫ್ ಇಲ್ವಾ ಅಂತ ನಾವು ಹೇಳ್ಬೇಕು. ಸೊ ಅದಕ್ಕೆ ಕಂಡೀಷನ್ ಏನಂದ್ರೆ 4 ಕಂಡೀಷನ್ ಇದೆ. ಮೊದಲನೇದು ನಂಬರ್ ಆಫ್ ವರ್ಟಿಸಸ್ ಮಸ್ಟ್ ಬಿ ಸೇಮ್. ವರ್ಟಿಸಸ್ ಅಂದ್ರೆ ಏನು, 1 2 3 4 ಈ 4 ಏನಂತ ಕರಿತೀವಿ, ವರ್ಟಿಸಿಸ್ ಅಂತ ಕರಿತೀವಿ. ಸೇಮ್ ನಂಬರ್ ಆಫ್ ವರ್ಟಿಸಿಸ್ ಇರಬೇಕು ಎರಡರಲ್ಲೂ ಕೂಡ. ನೆಕ್ಸ್ಟ್ ಸೇಮ್ ನಂಬರ್ ಆಫ್ ಎಡ್ಜಸ್, ಒಂದು ವರ್ಟಿಸಸ್ ನ ಇನ್ನೊಂದು ವರ್ಟಿಸಸ್ ನ ಕನೆಕ್ಟ್ ಮಾಡೋದನ್ನ ಏನಂತೀವಿ, ಎಡ್ಜಸ್ ಅಂತ ಕರಿತೀವಿ. ಸೊ ಅದು ಕೂಡ ಇದ್ರಲ್ಲಿ ಎಷ್ಟು ಎಡ್ಜ್ ಗಳಿವೆ ಇದ್ರಲ್ಲೂ ಕೂಡ ಅಷ್ಟೇ ಎಡ್ಜಸ್ ಇರಬೇಕು. ನೆಕ್ಸ್ಟ್ ಡಿಗ್ರಿ ಸೀಕ್ವೆನ್ಸ್, ಪ್ರತಿಯೊಂದಕ್ಕೂ ಎಷ್ಟು ಡಿಗ್ರಿ ಅಂದ್ರೆ ಏನು, ಒಂದು ವರ್ಟೆಕ್ಸ್ ಇಲ್ಲಿದೆ, ಈ ವರ್ಟೆಕ್ಸ್ ನ ಡಿಗ್ರಿ ಏನಾಗುತ್ತೆ, ಎಷ್ಟು ಎಡ್ಜಸ್ ಗಳಿದೆ ಅದಕ್ಕೆ 1 ಮತ್ತೆ 2. ಸೊ ಇದರ ಈ ವರ್ಟೆಕ್ಸ್ ನ ಡಿಗ್ರಿ ಏನಾಯ್ತು 2. ಆ ರೀತಿ ಡಿಗ್ರಿ ಸೀಕ್ವೆನ್ಸ್ ಕೂಡ ಸೇಮ್ ಇರಬೇಕು. ಮತ್ತೆ 1 to 1 ಕರೆಸ್ಪಾಂಡೆನ್ಸ್ ಅಂಡ್ ಎಡ್ಜ್ ಕರೆಸ್ಪಾಂಡೆನ್ಸ್. ಸೊ ಅದು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಇದರಲ್ಲಿ ಯಾವುದೇ ಒಂದು ಕಂಡೀಷನ್ ಮಿಸ್ ಆದ್ರೂ ಕೂಡ ಆ ಎರಡು ಗ್ರಾಫ್ಗಳು ಐಸೋಮಾರ್ಫಿಕ್ ಅಲ್ಲ. ಸೊ ಎರಡು ಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ಮೊದಲನೇ ಕ್ವಶನ್ ಫಸ್ಟ್ ಏನ್ ಮಾಡಬೇಕು, ನಂಬರ್ ಆಫ್ ವರ್ಟಿಸಿಸ್ ನ ಕಂಡುಹಿಡಿಯೋಣ. ನಂಬರ್ ಆಫ್ ವರ್ಟಿಸಿಸ್, ಇದನ್ನ ಗ್ರಾಫ್ G1 ಅಂತ ತಗೊಳ್ಳೋಣ, ಇದು ಗ್ರಾಫ್ G2. ಗ್ರಾಫ್ G1 ಅಲ್ಲಿ ಎಷ್ಟು ವರ್ಟಿಸಿಸ್ ಇದೆ, 1 2 3 4 5. ಸೊ ಟೋಟಲ್ 5 ಇದೆ G1 ಅಲ್ಲಿ. ನಂಬರ್ ಆಫ್ ವರ್ಟಿಸಿಸ್ ಎಷ್ಟು, 5. ನೆಕ್ಸ್ಟ್ G2 ಅಲ್ಲಿ ನಂಬರ್ ಆಫ್ ವರ್ಟಿಸಿಸ್ ಎಷ್ಟಿದೆ, 1 2 3 4 5. ಸೊ ಇದರಲ್ಲೂ ಕೂಡ ಸೇಮ್ ನಂಬರ್ ಆಫ್ ವರ್ಟಿಸಿಸ್ ಇದೆ. ಸೊ ಮೊದಲನೇ ಕಂಡೀಷನ್ ಆಯಿತು. ಈಗ ಎರಡನೇ ಕಂಡೀಷನ್, ನಂಬರ್ ಆಫ್ ಎಡ್ಜಸ್. ನಂಬರ್ ಆಫ್ ಎಡ್ಜಸ್ ಎಷ್ಟಿದೆ, 1 2 3 4 5 6. ಸೊ ಇದರಲ್ಲಿ G1 ಅಲ್ಲಿ 6 ನಂಬರ್ ಆಫ್ ಎಡ್ಜಸ್ ಇದೆ. ಇದರಲ್ಲಿ 1 2 3 4 5. ಸೊ ಇದರಲ್ಲಿ 5. ಇವಾಗ ಏನಾಯ್ತು, ನಾಟ್ ಈಕ್ವಲ್, ನಂಬರ್ ಆಫ್ ಎಡ್ಜಸ್ ಸೇಮ್ ಇಲ್ಲ. ಸೊ ಏನಾಯ್ತು, ಇದನ್ನ therefore these two graphs are not isomorphic. ನೆಕ್ಸ್ಟ್ ಎರಡನೇ ಕ್ವಶನ್ ಐಸೋಮಾರ್ಫಿಕ್ ಇಲ್ವಾ ಅಂತ ನೋಡೋಣ. ಮೊದಲನೇ ಕಂಡೀಷನ್ ಏನು, ನಂಬರ್ ಆಫ್ ವರ್ಟಿಸಿಸ್. ಸೊ ನಂಬರ್ ಆಫ್ ವರ್ಟಿಸಿಸ್ ನ ಬರ್ಕೊಳ್ಳೋಣ. ನಂಬರ್ ಆಫ್ ವರ್ಟಿಸಿಸ್ ಎ ಮತ್ತೆ ಬಿ. ಸೊ ಇದನ್ನ ನಾನು ಎ ಅಂತ ತಗೊಂತೀನಿ, ಇದು ಬಿ. ಎ ಗ್ರಾಫ್ ಬಿ ಗ್ರಾಫ್. ನಂಬರ್ ಆಫ್ ವರ್ಟಿಸಿಸ್ ಎಷ್ಟಿದೆ ಎ ಗ್ರಾಫ್ ಅಲ್ಲಿ, 1 2 3 4. ಸೊ 4. ನೆಕ್ಸ್ಟ್ ಇದರಲ್ಲಿ ಎಷ್ಟಿದೆ, 1 2 3 4. ಇದರಲ್ಲೂ ಕೂಡ 4. ಸೊ ಸೇಮ್ ನಂಬರ್ ಆಫ್ ವರ್ಟಿಸಿಸ್. ಮೊದಲನೇ ಕಂಡೀಷನ್ ಆಯ್ತು. ಎರಡನೇ ಕಂಡೀಷನ್ ಏನು, ನಂಬರ್ ಆಫ್ ಎಡ್ಜಸ್. ಎಡ್ಜಸ್ ಎಷ್ಟಿದೆ ಅಂತ ನೋಡೋಣ. ಮೊದಲನೇದು ಎ ಅಲ್ಲಿ 1 2 3 4 5. ಸೊ 5. ಇದರಲ್ಲಿ ಎಷ್ಟು ಎಡ್ಜಸ್ ಇದೆ, 1 2 3 4 5. ಸೊ ಇದರಲ್ಲೂ ಕೂಡ 5 ಎಡ್ಜಸ್ ಇದೆ. ಎರಡನೇ ಕಂಡೀಷನ್ ಕೂಡ ನನಗೆ ಸ್ಯಾಟಿಸ್ಫೈ ಆಯ್ತು, ಯಾಕಂದ್ರೆ ನಂಬರ್ ಆಫ್ ವರ್ಟಿಸಿಸ್ ಸೇಮ್ ಇದೆ, ನಂಬರ್ ಆಫ್ ಎಡ್ಜಸ್ ಸೇಮ್ ಇದೆ. ಈಗ ಡಿಗ್ರಿ ಸೀಕ್ವೆನ್ಸ್ ಅನ್ನ ನೋಡ್ತಾ ಹೋಗೋಣ. ಡಿಗ್ರಿ ಹೇಗೆ ಬರೆಯೋದು, ಇದು ಇವಾಗ ಇಲ್ಲಿಂದ ಶುರು ಮಾಡೋಣ. ಈ ವರ್ಟೆಕ್ಸ್ ಗೆ ಡಿಗ್ರಿ ಎಷ್ಟು, 1 ಎಡ್ಜ್ ಇದೆ, 2 ಎಡ್ಜ್ ಇದೆ. 2 ಎಡ್ಜ್ ಈ ವರ್ಟೆಕ್ಸ್ ನ ಕನೆಕ್ಟ್ ಮಾಡ್ತಾ ಇದೆ. ಸೊ ಇದರ ಡಿಗ್ರಿ 2. ನೆಕ್ಸ್ಟ್ ಇದಕ್ಕೆ ಎಷ್ಟು ಕನೆಕ್ಷನ್ ಇದೆ, 1 2 3 ಎಡ್ಜ್. ಸೊ 3 ಡಿಗ್ರಿ. ಇದಕ್ಕೆ 1 2 2, ಇದಕ್ಕೆ 1 2 3. ನೆಕ್ಸ್ಟ್ ಇದಕ್ಕೆ ಎಷ್ಟಿದೆ, 1 2 3 ಕನೆಕ್ಷನ್ ಇದೆ. ಸೊ 3. ಇದಕ್ಕೆ 1 2 2 3. ಸಿಂಪಲ್. ಇವಾಗ ಬರ್ದಾಯ್ತು. ಇವಾಗ ಡಿಗ್ರಿ ಸೀಕ್ವೆನ್ಸ್ ನ ಬರೆಯೋಣ. ಡಿಗ್ರಿ ಸೀಕ್ವೆನ್ಸ್. ಸೊ ಡಿಗ್ರಿ ಸೀಕ್ವೆನ್ಸ್ ಮೊದಲನೇದಕ್ಕೇನು, 3 2 2 3 3 2 2 3 3 2 2 3. ಸೊ 3 2 3 2. ಈ ತರ ಬರಿ. ಹೆಂಗಾದ್ರೂ ಬರೆದ್ರಾಯ್ತು, ಯಾಕೆ ಅಂತ ನಾನು ಹೇಳ್ತೀನಿ ಮುಂದೆ. ನೀವು ಹೆಂಗ್ ಬರೆದ್ರು ಅದು ಗೊತ್ತಾಗುತ್ತೆ, ಯಾಕಂದ್ರೆ ನೆಕ್ಸ್ಟ್ 3 2 2 3 3 2 2 3. ಈಗ ನಾವೇನು ಈ ಸೀಕ್ವೆನ್ಸ್ ಇದೆ ಡಿಫರೆಂಟ್ ಇದೆ, ಅದನ್ನ ನೋಡ್ತಾ ಹೋಗ್ಬಾರ್ದು. ಏನ್ ಮಾಡಬೇಕು, ಎಷ್ಟು ನಂಬರ್ ಆಫ್ 3 ಇದೆ, 2 ನಂಬರ್ ಆಫ್ 3 ಇದೆ. ಇದರಲ್ಲಿ ಎಷ್ಟಿದೆ, 2 ಈಕ್ವಲ್. ಇದರಲ್ಲಿ ಎಷ್ಟು 2 ಇದೆ, 1 2 2 ಇದೆ. ಸೊ ಇದರಲ್ಲೂ ಕೂಡ 2 2. ಸೊ ಇವಾಗ ಏನಾಯ್ತು, ನನ್ನ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಸೊ
ಡಿಗ್ರಿಗಳು ಏನಿರಬೇಕು, ಎಷ್ಟು ಡಿಗ್ರಿ ಇದರಲ್ಲಿದೆ ಅದು ಕೂಡ ಅಷ್ಟೇ ಡಿಗ್ರಿ ಇರಬೇಕು. ಇದರಲ್ಲಿ 3 ಡಿಗ್ರಿಯು 2 ಇದ್ದು, 3 ಡಿಗ್ರಿಯು 2 ಇದ್ದು, ಸೊ 2 ಡಿಗ್ರಿಯು 2 ಇದ್ದು. ಇದರಲ್ಲೂ ಅಷ್ಟೇ 3 ಡಿಗ್ರಿದು 2 ಇದೆ, 2 ಡಿಗ್ರಿದು 2 ಇದೆ. ಆ ರೀತಿ ಇವಾಗ ಏನಾಯ್ತು, ಮೂರನೇ ಕಂಡೀಷನ್ ಕೂಡ ನಮಗೆ ಸ್ಯಾಟಿಸ್ಫೈ ಆಯಿತು. ನಾಲ್ಕನೇದೇನು, 1 to 1 ಕರೆಸ್ಪಾಂಡೆನ್ಸ್ ನ ಮಾಡೋದು. 1 to 1 ಕರೆಸ್ಪಾಂಡೆನ್ಸ್ ನ ಹೇಗೆ, ಫಸ್ಟ್ ಎಡ್ಜ್ಗಳನ್ನ ವರ್ಟಿಸಸ್ಗಳನ್ನ ನೇಮ್ ಮಾಡ್ಕೊಳ್ಳಿ. ಇವಾಗ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ನೇಮ್ ಮಾಡ್ಕೊಂಡಾಯ್ತಾ. ಮೊದಲನೇ ವರ್ಟಿಸಸ್ಗಳು ಏನಿದೆ ಅದನ್ನಷ್ಟು ಬರ್ಕೊಳ್ಳಿ. ಎ ಬಿ ಸಿ ಡಿ ಈಗ ಇಷ್ಟ ಆಯ್ತಾ. ಈ ಎಗೆ ಬಿಗೆ ಸಿಗೆ ಡಿಗೆ ಮ್ಯಾಚ್ ಆಗುವಂತ ಇದರಲ್ಲಿರೋ ವರ್ಟೆಕ್ಸ್ಗಳು ಯಾವ ಅಂತ ಕಂಡುಹಿಡಿಬೇಕು. ಹೇಗೆ, ಎ ಪ್ರತಿಯೊಂದು ಡಿಗ್ರಿ ನೋಡಬೇಕು. ಹೇಗೆ, ಈಗ ಮೊದಲನೇ ಯಾವ್ದು ಸೆಲೆಕ್ಟ್ ಮಾಡ್ತಿರೋದು ಎ ಅಲ್ವಾ. ಎ ಏನ್ ಮಾಡ್ತಾ ಇದೆ, ಎ ಬಿಗೆ ಕನೆಕ್ಟ್ ಆಗಿದೆ, ಸೊ ಅದರ ಡಿಗ್ರಿ ಎಷ್ಟು 2. ನೆಕ್ಸ್ಟ್ ಎ ಏನ್ ಮಾಡ್ತಾ ಇದೆ, ಡಿಗೆ ಕನೆಕ್ಟ್ ಆಗಿದೆ, ಅದರ ಡಿಗ್ರಿ ಎಷ್ಟು 2. ಮತ್ತೆ ಎ ಸಿಗೆ ಕನೆಕ್ಟ್ ಆಗಿದೆ, ಅದರ ಡಿಗ್ರಿ ಎಷ್ಟು 3. ಈ ಎ ಏನ್ ಮಾಡ್ತಾ ಇದೆ, 2 ಡಿಗ್ರಿ ಇರುವಂತಹ 2 ವರ್ಟಿಸಸ್ ಮತ್ತೆ ಒಂದು 3 ಡಿಗ್ರಿ ಇರುವಂತಹ ವರ್ಟಿಸಸ್ಗೆ ಕನೆಕ್ಟ್ ಆಗಿದೆ. ಸೊ ಇದರಲ್ಲಿ ಯಾವುದು ಅಂತ ನೋಡೋಣ. ಈಗ ಇ ನ ಕನ್ಸಿಡರ್ ಮಾಡಿ. ಇ ಇದೆ ಅಲ್ವಾ, ಸೊ ಇ ಇದೆ. ಸೊ ಇ ಇಂದ ನೋಡ್ತಾ ಹೋದ್ರೆ ಇ ಇಂದ ಒಂದು 2 ಡಿಗ್ರಿ ಮತ್ತೆ ಇನ್ನೊಂದು 2 ಡಿಗ್ರಿ, ಒಂದು 3 ಡಿಗ್ರಿ, ಸೊ ಕನೆಕ್ಟ್ ಆಗಿದೆ. ಏನ್ ಮಾಡ್ತಾ ಇದೆ, ಈ 2 ಡಿಗ್ರಿ 2 ಡಿಗ್ರಿ ಮತ್ತೆ 3 ಡಿಗ್ರಿ ಕನೆಕ್ಟ್ ಆಗಿದೆ. ಏನಾಗ್ಬೇಕು, ನನಗೆ 2 ಡಿಗ್ರಿ ಇರೋದು ಮತ್ತೆ ಒಂದು 3 ಡಿಗ್ರಿ ಇರೋದು ಬೇಕು. 2 ಡಿಗ್ರಿ ಇರೋದು, ಒಂದು 3 ಡಿಗ್ರಿ ಇರೋದು ಸಿಕ್ತು. ಸೊ ಇನ್ನೊಂದು ಯಾವ್ದಾದ್ರು ಪಾಸಿಬಿಲಿಟಿ ಇದೆಯಾ ನೋಡೋಣ. ಎಚ್ ಇದೆ. ಸೊ ಎಚ್ ಏನ್ ಮಾಡ್ತಾ ಇದೆ, ಎಚ್ ಕೂಡ ಅಷ್ಟೇ, ಒಂದು 3 ಡಿಗ್ರಿ ಇರೋದಕ್ಕೆ ಮತ್ತೆ 2 ಡಿಗ್ರಿ ಇರೋದಕ್ಕೆ ಸೆಲೆಕ್ಟ್ ಆಗಿದೆ. ಸೊ ಇವೆರಡರಲ್ಲಿ ನಾನು ಯಾವುದನ್ನಾದ್ರೂ ಸೆಲೆಕ್ಟ್ ಮಾಡಬಹುದು. ಸೊ ನಾನು ಇವಾಗ ಎಕ್ಸಾಂಪಲ್ ಇ ನ ಸೆಲೆಕ್ಟ್ ಮಾಡ್ತೀನಿ. ಇ, ಸೊ ಎ ಇಸ್ ಈಕ್ವಲ್ ಟು ಇ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಎ ಆಯ್ತು. ಬಿ, ಸೊ ಬಿ ನ ನೋಡಿ ಇದರಲ್ಲಿ. ಸೊ ಬಿ ಎಲ್ಲಿದೆ, ಇಲ್ಲಿದೆ. ಸೊ ಬಿ ಯಾವ್ಯಾವ ವರ್ಟಿಸಸ್ಗೆ ಕನೆಕ್ಟ್ ಆಗಿದೆ, 2 ಎಡ್ಜ್ ಇದೆ, ಅಂದ್ರೆ 3 ಮತ್ತೆ 3 ಇರುವಂತ ವರ್ಟೆಕ್ಸ್ಗೆ ಕನೆಕ್ಟ್ ಆಗಿದೆ. ಸೊ ಇಲ್ಲಿ ಯಾವುದಕ್ಕೆ 2 ಇದೆ, ಇದಕ್ಕೆ 2 ಇದೆ, ಇದಕ್ಕೆ ಡಿಗ್ರಿ 2 ಇದೆ, ಬಿಗೂ 2 ಇತ್ತು. ಸೊ ಅದಕ್ಕೆ ಯಾವುದಕ್ಕೆ 2 ಇದೆ ಅಂತ ನೋಡಬೇಕು, ಎಫ್ ಗೆ ಮತ್ತೆ ಜಿ ಗೆ. ಸೊ ಎಫ್ ನ ಕನ್ಸಿಡರ್ ಮಾಡಿದ್ರೆ ಎಫ್ ಇಗೆ ಕನೆಕ್ಟ್ ಆಗಿದೆ, ಅದರ ಎಷ್ಟು ಡಿಗ್ರಿ 3, ಮತ್ತೆ ಎಫ್ ಇನ್ನೊಂದು ಎಚ್ ಗೆ ಕನೆಕ್ಟ್ ಆಗಿದೆ, ಸೊ ಅದರ ಡಿಗ್ರಿ ಕೂಡ 3. ನೆಕ್ಸ್ಟ್ ಬಿ ಏನಾಗಿತ್ತು, ಬಿ ಕೂಡ ಅಷ್ಟೇ, ಬಿ ಕೂಡ 3 ಮತ್ತೆ 3 ಇರುವಂತಹ ವರ್ಟೆಕ್ಸ್ ಗಳಿಗೆ ಕನೆಕ್ಟ್ ಆಯಿತು. ನೆಕ್ಸ್ಟ್ ಇನ್ನೊಂದು ಯಾವ ಪಾಸಿಬಿಲಿಟಿ, ಜಿ. ಸೊ ಜಿ ಏನ್ ಮಾಡ್ತಾ ಇದೆ, ಜಿ ಕೂಡ 3 ಮತ್ತೆ 3 ಡಿಗ್ರಿ ಇರುವಂತಹ ವರ್ಟೆಕ್ಸ್ ಗೆ ಕನೆಕ್ಟ್ ಆಗ್ತಿದೆ. ಸೊ ನಾನೇನ್ ಮಾಡಬಹುದು, ಐದರ್ ಎಫ್ ಆರ್ ಜಿ ಎರಡರಲ್ಲಿ ಯಾವ್ದನ್ನಾರ ಕನ್ಸಿಡರ್ ಮಾಡಬಹುದು. ಸೊ ನಾನೇನ್ ಮಾಡ್ತೀನಿ, ಎಫ್ ನ ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್ ಸಿ. ಸೊ ಸಿ ಎಷ್ಟಿದೆ, ಸಿ ಡಿಗ್ರಿ ಎಷ್ಟು, ಸಿ ಡಿಗ್ರಿ 3. ಸೊ ಸಿ ಡಿಗ್ರಿ 3 ಇರೋದ್ರಿಂದ ಇದು ಯಾವ್ದಾದ್ರು ಕನೆಕ್ಟ್ ಆಗಿದೆ, 2 ಡಿಗ್ರಿ ಇರೋದೊಂದು, 3 ಡಿಗ್ರಿ ಇರೋದೊಂದು ಮತ್ತೆ 2 ಡಿಗ್ರಿ ಇರೋದೊಂದಕ್ಕೆ ಸೆಲೆಕ್ಟ್ ಆಗಿದೆ. ಈಗ ನೆಕ್ಸ್ಟ್ ಇದರಲ್ಲಿ ನೋಡಬೇಕು. ಆಲ್ರೆಡಿ ಇ ನ ನಾನು ಯೂಸ್ ಮಾಡಿದ್ದೀನಿ, ಎಫ್ ನ ಯೂಸ್ ಮಾಡಿದ್ದೀನಿ. ಇಲ್ಲಿ ಎಚ್ ಮತ್ತೆ ಜಿ ಅಲ್ಲಿ 3 ಡಿಗ್ರಿ ಇರುವಂತದ್ದು ಯಾವುದು, ಯಾಕಂದ್ರೆ ಸಿ ಗೆ 3 ಡಿಗ್ರಿ ಇತ್ತು, 3 ಡಿಗ್ರಿ ಇರುವಂತದ್ದು ಯಾವುದು, ಎಚ್. ಸೊ ನಾನೇನ್ ಮಾಡಬಹುದು, ಡೈರೆಕ್ಟ್ ಆಗಿ ಎಚ್ ನ ಬರೀಬಹುದು. ನೋಡಿ ಈಕ್ವಲ್ ಆಗುತ್ತೆ. ಎಚ್ ಯಾವ್ದಾದ್ರು ಕನೆಕ್ಟ್ ಆಗಿದೆ, 3 ಡಿಗ್ರಿ 2 ಡಿಗ್ರಿ 2 ಡಿಗ್ರಿ. ನಮಗೆ ಬೇಕಾಗಿದ್ದೇನು 3 ಡಿಗ್ರಿ 2 ಡಿಗ್ರಿ 2 ಡಿಗ್ರಿ ಅಷ್ಟೇ. ನೆಕ್ಸ್ಟ್ ಇನ್ನು ಉಳಿದಿರುವಂತದ್ದು ಯಾವುದು, ಒಂದೇ ಒಂದು ವರ್ಟಿಸಿಸ್ ಯಾವುದು, ಜಿ. ಸೊ ಇವಾಗ ಏನಾಯ್ತು, 1 to 1 ಕರೆಸ್ಪಾಂಡೆನ್ಸ್ ಮುಗಿತು. ಈಗ ಎಡ್ಜ್ ಕರೆಸ್ಪಾಂಡೆನ್ಸ್ ನ ನೋಡಬೇಕು. ಎಡ್ಜ್ ಕರೆಸ್ಪಾಂಡೆನ್ಸ್ ನ ಹೇಗೆ ನೋಡೋದು ಅಂದ್ರೆ, ಎ ಇಂದ ಬಿ ಗೆ ಮತ್ತೆ ಇ ಇಂದ ಎಫ್ ಗೆ ನೋಡಿ. ಎ ಇಂದ ಬಿ ಗೆ ಎಷ್ಟು ಎಡ್ಜ್ ಇದೆ, ಒಂದು ಎಡ್ಜ್ ಇದೆ. ಎಡ್ಜ್ ಇದೆಯಾ, ಕನೆಕ್ಷನ್ ಇದೆಯಾ, ಇದೆ. ನೆಕ್ಸ್ಟ್ ಇ ಇಂದ ಎಫ್ ಗೆ ನೋಡಿ. ಇ ಇಂದ ಎಫ್ ಗೆ ಕನೆಕ್ಷನ್ ಇದೆಯಾ, ಎಡ್ಜ್ ಇದೆಯಾ, ಇದೆ. ಎಸ್, ಕರೆಕ್ಟ್. ನೆಕ್ಸ್ಟ್ ಎ ಇಂದ ಸಿ, ಇ ಇಂದ ಎಚ್. ಎ ಇಂದ ಸಿ ನೋಡಿ, ಎ ಇಂದ ಸಿ ಕನೆಕ್ಷನ್ ಇದೆಯಾ, ಇದೆ. ಅದೇ ಇ ಇಂದ ಎಚ್ ಗೆ ಕನೆಕ್ಷನ್ ಇದೆಯಾ ನೋಡಿ, ಇ ಇಂದ ಎಚ್ ಗೆ ಕನೆಕ್ಷನ್ ಇದೆ. ಎಸ್, ಪ್ರತಿಯೊಂದನ್ನು ಹಾಗೆ ನೋಡ್ತಾ ಬರಬೇಕು. ನೆಕ್ಸ್ಟ್ ಯಾವುದು, ಎ ಇಂದ ಡಿ, ಇ ಇಂದ ಜಿ. ಎ ಇಂದ ಡಿ ಕನೆಕ್ಷನ್ ಇದೆಯಾ, ಎ ಇಂದ ಡಿ ಗೆ ಕನೆಕ್ಷನ್ ಇದೆ. ನೆಕ್ಸ್ಟ್ ಇ ಇಂದ ಜಿ ಗೆ, ಇ ಇಂದ ಜಿ ಗೆ ಕನೆಕ್ಷನ್ ಇದೆ. ಎಸ್, ನಂದು ಎ ಇಂದ ಮುಗಿತು. ಎ ಇಂದ ಕರೆಸ್ಪಾಂಡೆನ್ಸ್, ಎಡ್ಜ್ ಕರೆಸ್ಪಾಂಡೆನ್ಸ್ ಮುಗಿತು. ನೆಕ್ಸ್ಟ್ ಬಿ ಇಂದ ಏನ್ ಮಾಡಬೇಕು, ಬಿ ಇಂದ ನೆಕ್ಸ್ಟ್ ನೋಡ್ಬೇಕು, ಹಿಂದ್ಗಡೆ ಹೋಗಂಗಿಲ್ಲ. ಬಿ ಇಂದ ಸಿ ಕನೆಕ್ಷನ್ ಇದೆಯಾ, ಬಿ ಟು ಸಿ ಕನೆಕ್ಷನ್ ಇದೆ. ಎಫ್ ಇಂದ ಎಚ್ ಗೆ, ಎಫ್ ಇಂದ ಎಚ್ ಕನೆಕ್ಷನ್ ಇದೆ. ಎಸ್, ಕರೆಕ್ಟ್ ಇದೆ. ನೆಕ್ಸ್ಟ್
ಬಿ ಇಂದ ಡಿ, ಎಫ್ ಇಂದ ಜಿ. ಬಿ ಇಂದ ಡಿ ಕನೆಕ್ಷನ್ ಇದೆಯಾ? ಬಿ ಇಂದ ಡಿಗೆ ಕನೆಕ್ಷನ್ ಇಲ್ಲ. ಈಗ ಏನಾಗಿರ್ಬೇಕು? ಎಫ್ ಇಂದ ಜಿ ಕೂಡ ಕನೆಕ್ಷನ್ ಇರಬಾರ್ದು. ಎಫ್ ಇಂದ ಜಿ ಕನೆಕ್ಷನ್ ಇದೆಯಾ? ಇಲ್ಲ. ಎಸ್, ಕರೆಕ್ಟ್ ಇದೆ ಅಂತ. ಕನೆಕ್ಷನ್ ಇಲ್ಲ ಅಂದ್ರೆ ಕನೆಕ್ಷನ್ ಇರಬಾರ್ದು. ಸೊ ಎರಡರಲ್ಲೂ ಕನೆಕ್ಷನ್ ಇದ್ರೆ ಎರಡರಲ್ಲೂ ಕನೆಕ್ಷನ್ ಇರಬೇಕು. ಇನ್ನು ಉಳಿದಿರೋದು ಅದು ಸಿ ಇಂದ ಡಿ, ಎಚ್ ಇಂದ ಜಿ. ಸಿ ಇಂದ ಡಿ, ಸಿ ಇಂದ ಡಿಗೆ ಕನೆಕ್ಷನ್ ಇದೆಯಾ? ಇದೆ. ನೆಕ್ಸ್ಟ್ ಎಚ್ ಇಂದ ಜಿ ಕನೆಕ್ಷನ್ ಇದೆಯಾ? ಕನೆಕ್ಷನ್ ಇದೆ. ಸೊ ಇವಾಗ ಏನಾಯ್ತು? ನಮ್ಮ 4 ಕಂಡೀಷನ್ಗಳನ್ನ ಸ್ಯಾಟಿಸ್ಫೈ ಮಾಡ್ತು. ಸೊ ದೇರ್ಫೋರ್ all conditions of isomorphism are evaluated. Therefore, two given graphs are isomorphic. ಇಷ್ಟೇ, ಸಿಂಪಲ್. 4 ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಐಸೋಮಾರ್ಫಿಕ್ ಅಂತ ಬರೀಬೇಕು. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.